ಸಿದ್ದರಾಮಯ್ಯರನ್ನ ಕೆಳಗಿಳಿಸುವುದಕ್ಕೆ ಮುಂದಾದರೆ ರಕ್ತಪಾತವಾಗುತ್ತೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದ್ದಾರೆ. ಭಾಗ್ಯಗಳ ಸರ್ದಾರ ನಮ್ಮ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರ ರಾಜ್ಯಪಾಲರ ವಿರುದ್ಧವೂ ಕೂಡ ಶಾಸಕ ಕೃಷ್ಣಮೂರ್ತಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸುವುದಕ್ಕೆ ಮುಂದಾದರೆ ರಕ್ತಪಾತವಾಗುತ್ತೆ. ಏನ್ ರಕ್ತಪಾತವಾಗ್ಬಿಡುತ್ತೆ? ಅಯ್ಯೋ, ನೀವು ಗೌರವಾನ್ವಿತವಾಗಿರುವಂಥ ಶಾಸಕರು ಯಾಕಿಂತ ಹೇಳಿಕೆಗಳನ್ನು ಕೊಡ್ತೀರಾ? ಹೋರಾಟ ಮಾಡ್ತೀವಿ ಅಂತ ಹೇಳಿ ಏನು ರಕ್ತಪಾತವಾಗ್ಬಿಡುತ್ತೆ ಅಂದರೆ? ಇವತ್ತೇನು ಭಾಗ್ಯಗಳ ಭಾಗ್ಯ ಕೊಟ್ಟಂತ ಪಡೆದಂತ ಫಲಾನುಭವಿಗಳು ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನ ಫಲವನ್ನು ಊಟ ಮಾಡಿದಂತ ಎಲ್ಲರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಪರವಾಗಿ ನಿಲ್ಲುವಂತ ಕಾಲ ಬರ್ತದೆ ಎಂದು ತೀರ್ಮಾನವನ್ನು ಕೈಗೊಂಡ ಮನೆ ಬಂದರು. ಹಾಗಾಗಿ ನಾವ್ಯಾರು ಕೂಡ ಇವತ್ತು ಧೃತಿಗೆಡ್ತಕ್ಕಂಥದ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಸದೃಢವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡಬೇಕು. ನಾನು ಒಂದು ಉದಾಹರಣೆ ಹೇಳ್ತೀನಿ ಮನೆ ಬಂಧುಗಳೇ, ಸರ್ಕಾರದಲ್ಲೇ ಅನುಪಾತದಲ್ಲಿದೆ. ಇವತ್ತು ಅಕಸ್ಮಾತ್ ಯಾರು ಜಮೀನನ್ನು ಅಕ್ವೈರ್ ಮಾಡಿಕೊಂಡ್ರೆ ಯಾವ್ದಾದ್ರು ಜಮೀನನ್ನ ಕೆಡಿಪಿ ಇರ್ಬೋದು ಅಥವಾ ಆಶ್ರಯ ಮನೆಗಳ ವಿತರಣೆ ಇರ್ಬೋದು, ಯಾವುದೇ ತರದ ಹೌಸಿಂಗ್ ಬೋರ್ಡ್ ಇರ್ಬೋದು, ಅನುಪಾತ 50-51 ಕಾನೂನಿನಲ್ಲಿ ಇವತ್ತು ಜಮೀನು ಕೊಟ್ಟಂತನ್ನು ಕೂಡ ಆ 100ರಲ್ಲಿ ಭಾಗಾಂಶ ಕೊಡಬೇಕು ಅಂತಕ್ಕಂಥದ್ದು. ಈ ಹೌಸಿಂಗ್ ಬೋರ್ಡ್ ಪ್ರಕರಣ ಇವತ್ತಿನಲ್ಲ 20 ವರ್ಷ ಪಾಲ್ಗೊಂಡು ಮಾಡಿಕೊಂಡು. ಹಾಗಾಗಿ ಮೊನ್ನೆ ನಡೆದ ಸಮಾವೇಶದಲ್ಲೂ ಕೂಡ ಮಾಡಿ ಸಿದ್ದರಾಮಯ್ಯ ಮಾತೇಳು, ನಾನು ಬದುಕೋದು ಇಲ್ಲ ಅಂತಹ ಗೌರವವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲ ಕಟ್ಟಿರಬೇಕು. ಇವತ್ತು ನರೇಂದ್ರ ಅವರು ಮಾತಾಡೋದು ಹೇಳಿದ್ರು, ಅಕಸ್ಮಾತ್ ಅದರ ಆದ್ರೆ ರಕ್ತಪಾತ ಆಗೋಗುತ್ತೆ. ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರು ಇವತ್ತೇನು ಭಾಗ್ಯಗಳ ಭಾಗ್ಯ ಕೊಟ್ಟಂತ ಪಡೆದಂತ ಫಲಾನುಭವಿಗಳು ಇವತ್ತು 5 ಗ್ಯಾರಂಟಿ ಯೋಜನೆ ಅಕಸ್ಮಾತ್ ಒಬ್ಬ ಶಾಸಕರಾಗಿದ್ದುಕೊಂಡು ಜನಪ್ರತಿನಿಧಿಯಾಗಿದ್ದುಕೊಂಡು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋದು ಸೂಕ್ತ ಅಲ್ಲ. ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟವನ್ನು ಮಾಡ್ತೀವಿ, BJP ವಿರುದ್ಧ ಮಾಡ್ತೀವಿ, ಕೇಂದ್ರದ ವಿರುದ್ಧ ಮಾಡ್ತೀವಿ, ದಟ್ಸ್ ಓಕೆ, ಫೇರ್. ರಕ್ತಪಾತವಾಗ್ಬಿಡುತ್ತೆ ಅಂದರೆ ಯಾರು ರಕ್ತಪಾತ ಮಾಡ್ತೀರಾ? ಆ ಕಡೆಗೆ ನಿಮ್ಮದೇ ಪಕ್ಷದಲ್ಲಿರುವಂಥ ನಾಯಕರು ಸಚಿವರು ಹೇಳ್ತಾರೆ 7 ಕೋಟಿ ಕನ್ನಡಿಗರು ಸಿದ್ದರಾಮಯ್ಯವ್ರ ಜೊತೆಗಿದ್ದಾರೆ ಅಂತೇಳಿ. ಈಗ ರಕ್ತಪಾತ ಯಾರ್ದು ಮಾಡ್ತೀರಾ? ಅದೇ 7 ಕೋಟಿ ಕನ್ನಡಿಗರಲ್ಲಿರೋರ್ದಾ? ಏನು ಮಾತಾಡ್ತೀರಿ ಶಾಸಕರಾಗಿರೋರು?